ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಂಗಲ್ಯ ಬಂದ. ಅಶ್ವಿನಿ ಮೂರನೇ ಮನುಷ್ಯರಂತೆ ಹೊರಗಡೆ ಗೇಟ್ ಮೂಲೆಯಲ್ಲಿ ಕುಳಿತು ಅಶ್ವಿನಿ ಅಳ್ತಾ ಇರಲು ತನ್ನ ಅಕ್ಕನನ್ನು ಆ ಪರಿಸ್ಥಿತಿಯಲ್ಲಿ ನೋಡಿದವನಿಗೆ ರಕ್ತ ಕುದಿಯಿತು. ಆದರೂ ದೊಡ್ಡವರ ಆದೇಶಕ್ಕೆ ಒಪ್ಪಿ ಅವನು ಏನು ಮಾತಾಡದೆ ಒಳಗಡೆ ಹೋದ ಕೂಡಲೇ ಎಲ್ಲವನ್ನ ವಿವರವನ್ನು ಹೇಳ್ದ. ಅಪ್ಪ ಏನೇ ಇದ್ದರೂ ನಮ್ಮ ಮನೆ ಮಕ್ಕಳು, ಅಪ್ಪ ನಮ್ಮ ಮನೆ ಮಗಳು ಅಂತ ಅಂದ್ಕೊಳ್ಳಿದ್ರು ನಮ್ಮ ಊರಿನ ಹುಡುಗಿ, ಏನೇ ಆದರೂ ನಾವೇ ನೋಡ್ಕೊಳ್ಬೇಕು ತಾನೇ ಅಂತ ಸಾಮ್ರಾಟ್ ಹೇಳಲು, ಸರಿ ಏನು ಎತ್ತ ಅಂತ ಅವ್ರ ಹತ್ರ ವಿಚಾರಿಸ್ಕೊಂಡು ಹೋಗಿ ಅಂತ ದೊಡ್ಡವರು ಹೇಳಿಬಿಟ್ರು. ಮತ್ತೆ ಸಂಬಂಧಿಕರೊಂದಿಗೆ ಮಾತನಾಡಲು ಆರಂಭಿಸಿದರು. ಅಲ್ಲಿ ಗದ್ದಲ ಉಂಟಾಯಿತು. ಆದರೂ ಅದರ ನಂತರ ಎಲ್ಲರ ದೊಡ್ಡವರ ಕೋಪವನ್ನು ನೋಡಿ ಸುಮ್ಮನಾದರು. ಲೇ ಸೂರ್ಯ, ನಿನಗೆ ಸ್ವಲ್ಪನಾದರೂ ಬುದ್ಧಿ ಇದೆಯಾ? ನೀನು ಒಬ್ಬ ಪೊಲೀಸ್ ಆಫೀಸರ್ ಆಗಿದ್ಕೊಂಡು ಅಕ್ಕನ ಮಗಳನ್ನು ಕಾಣದೆ ಗಾಬರಿಯಾಗಿ ಬಂದಿದ್ದಾರೆ, ಇಷ್ಟು ಅಸಡ್ಡೆಯಾಗಿ ಇದೆಯಾ ಅಂತ ಸಾಮ್ರಾಟ್ ಕೋಪವಾಗಿ ಹೇಳ್ದ. ಅಣ್ಣ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅವಳು ನಮ್ಮ ಮಾನವನ್ನು ಕಳೆದು ಹೋದವಳು. ಈಗಾಗಲೇ ಮೊದಲು ಈ ಮನೆಯಲ್ಲಿ ಹುಟ್ಟಿ ಓಡಿ ಹೋಗಿದ್ರಿಂದಲೇ ಇವತ್ತಿನವರೆಗೂ ಈ ಊರಿನ ಹೆಣ್ಣುಮಕ್ಕಳನ್ನು ಹೊರಗಡೆ ಎಲ್ಲಿಯೂ ಓದಲು ಕೂಡ ಊರ ಹೊರಗೆ ಕಳಿಸದೇ ಇದ್ದೀವಿ. ಮನೆಯ ದೊಡ್ಡವಳು ಓಡಿ ಹೋಗಿ ಆ ದುಃಖ ಮರೆಯುವ ಮುನ್ನವೇ ಇವಳು ಓಡಿ ಹೋಗಿದ್ದಾಳೆ. ನಮ್ಮ ಮನೆಯಲ್ಲಿ ಇಬ್ಬರು ಓಡಿ ಹೋದವರಿಗೆ ಹೆತ್ತವರು ಎಷ್ಟು ಅವಮಾನ ಪಟ್ಟಿರಬಹುದು ಹೇಳು. ಈಗ ಅಮ್ಮ ಮಾಡಿದ ಹಾಗೆಯೇ ಮಗಳು ಮಾಡಿ ಎಲ್ಲೋ ಓಡಿ ಹೋಗಿರ್ತಾಳೆ ಅಂತ ಕೋಪವಾಗಿ ಮಾತಾಡಿದ ಸೂರ್ಯ. ಜೋರಾಗಿ ಹೊಡೆದನು ಸಾಮ್ರಾಟ್. ಏನೋ ಮಾತಾಡ್ತಿದೀಯಾ? ನಮ್ಮನೆ ಮಗಳನ್ನು ನಾವೇ ತಪ್ಪಾಗಿ ಮಾತನಾಡೋದು? ಮರ್ಯಾದೆಯಿಂದ ಹೋಗಿ ಹುಡುಕುವ ದಾರಿ ನೋಡು ಅಂದವನು ಈಗ ವೇಗವಾಗಿ ತನ್ನ ಅಕ್ಕನ ಬಳಿ ಹೋದ. ಅಯ್ಯ ಸ್ವಾಮಿ ಸಾಮ್ರಾಟ್, ನನ್ನ ಮಗಳನ್ನು ಹೇಗಾದರೂ ಮಾಡಿ ಹುಡ್ಕೊಡು ಅಯ್ಯ ಅಂತ ಕಾಲಿಗೆ ಬಿದ್ಲು ಅಶ್ವಿನಿ. ಅಯ್ಯೋ ಅಕ್ಕ, ಏನು ಮಾಡ್ತಿದೀಯಾ? ನಿನ್ನ ಮೇಲೆ ಕೋಪ ಇದೆ, ಅದಕ್ಕಾಗಿ ಹೆಣ್ಮಗಳನ್ನು ಕಾಣ್ತಿಲ್ಲ ಅಂತ ಬಂದ ಕೂಡಲೇ ಹಾಗೆಯೇ ಕೈ ಬಿಡಲು ನಾವು ಇಷ್ಟಪಡೋದಿಲ್ಲ. ಮಗಳನ್ನು ಹುಡುಕ್ತೀವಿ. ಅದಕ್ಕೂ ಮೊದಲು ಏನಾಯಿತು ಅಂತ ನನಗೆ ವಿವರವಾಗಿ ಹೇಳು. ಯಾವಾಗ ಹೋದ್ಲು, ಏನಾಯಿತು ಅಂತ ಎಲ್ಲ ವಿವರಗಳನ್ನು ಕೇಳಿದನು. ಅಯ್ಯ, ಕಣ್ಮಣಿ ಕಾಲೇಜಿಗೆ ಎಂದಿನಂತೆ ಬೆಳಗ್ಗೆ ಹೋದ್ಲು. ಆದರೆ ಕಾಲೇಜ್ಗೆ ಹೋಗಲಿಲ್ವಂತೆ. ನನಗೆ ಅವರ ಮೇಷ್ಟ್ರು ಫೋನ್ ಮಾಡಿದರು. ಆಗಲೇ ನನಗೆ ಗೊತ್ತಾಯಿತು ಅವಳ ಜೊತೆ ಓದುವವರೆಲ್ಲ ಕಾಲೇಜ್ನಲ್ಲೇ ಇದ್ದಾರೆ. ನಾನು ಕಾಲೇಜ್ಗೆ ಹೋಗಿ ಕೇಳಿದೆ. ಬೆಳಗ್ಗೆ ಕಾಲೇಜ್ಗೆ ಬಸ್ಸಿನಲ್ಲಿ ಹೋಗುವಾಗ ಮಧ್ಯದಲ್ಲಿ ಎಲ್ಲೋ ಹುಡುಗರು ಹತ್ತುವಾಗ ಅವಳು ಇಳಿದ್ಬಿಟ್ಲು ಅಂತ ಹೇಳ್ತಿದ್ದಾರೆ. ಏನಂತ ಒಂದು ಅರ್ಥ ಆಗ್ತಿಲ್ಲ. ನನಗೆ ಭಯ ಆಗ್ತಿದೆ. ಹೆಣ್ಮಗಳು ನಾನು ಹೀಗೆ ಮನೆಯಿಂದ ಹೊರಗಡೆ ಹೋಗಿ ನನ್ನ ಗಂಡನನ್ನು ಕಳ್ಕೊಂಡು ಒಂಟಿ ಹೆಂಗಸಾಗಿ ನನ್ನ ಮಗಳನ್ನು ಬೆಳೆಸಿ ಇಂದು ನನ್ನ ಮಗಳು ಎಲ್ಲಿದ್ದಾಳೆ, ಏನಾಗಿದೆ ಅಂತ ಗೊತ್ತಿಲ್ಲ. ಹೆತ್ತ ಹೊಟ್ಟೆ ಉರಿತಾ ಇದೆ. ಆ ಕೂಸು ಅವಳಿಗೆ ಏನೂ ಗೊತ್ತಿಲ್ಲ. ಯಾರು ಏನೇ ಹೇಳಿ ಮೋಸ ಮಾಡಿದ್ರು ಅದು ಕೂಡ ಅರ್ಥವಾಗ್ತಿಲ್ಲ ಅವಳಿಗೆ ಅಂತ ಅಳ್ತಾ ಇರಲು ರಾಶಿಗೂ ಪಾಪ ಅಳು ಬಂತು. ಯಾವ ಸ್ಟಾಪ್ನಲ್ಲಿ ಇಳಿದ್ಲು ಅಂತ ಕೇಳಲು ಅವರು ಒಂದು ನಿರ್ದಿಷ್ಟ ಬಸ್ ಸ್ಟಾಪ್ನ ಹೇಳಿದರು. ರಾಶಿಕಾ, ನೀನು ಅಕ್ಕನನ್ನು ಹಿಂದಿನ ಮನೆಗೆ ಕರ್ಕೊಂಡು ಹೋಗು ಅಂತ ಸಾಮ್ರಾಟ್ ಹೇಳ್ದ. ಅವಳು ಕೂಡ ಅವರನ್ನು ಮನೆಯ ಹಿಂಭಾಗದಲ್ಲಿರುವ ಮತ್ತೊಂದು ಮನೆಗೆ ಕರ್ಕೊಂಡು ಹೋದರು. ಅವಳು ಹೋದ ಕೂಡಲೇ ಮಹೇಶ್ ಅಣ್ಣ ಅಂತ ಸಾಮ್ರಾಟ್ ಕೂಗ್ದ. ಹೇಳೋ ಸಾಮ್ರಾಟ್ ಅಂತ ಇಬ್ಬರು ಬರಲು ಅವನು ಎಲ್ಲ ವಿವರಗಳನ್ನು ಹೇಳ್ದ. ಈಗ ಅಲ್ಲಿದ್ದವರು ಹಲವರು ಅಕ್ಕಪಕ್ಕದ ಜಾಗದಲ್ಲಿ ಹುಡುಕಲು ಹೋದರು. ಅಂದು ಔತಣಕೂಟಕ್ಕೆ ಊರನ್ನೇ ಕರೆದು ಊಟ ನಡೀತಾ ಇರಲು ಇಲ್ಲಿ ಸುರೇಶ್, ಮಹೇಶ್, ಸಾಮ್ರಾಟ್, ಸೂರ್ಯ ಮತ್ತು ಹಲವರು ಕಣ್ಮಣಿ ಇವು ಕಾಣದೇ ಇದ್ದ ಕಾರಣ ಹುಡುಕ್ತಾ ಇದ್ರು. ಅವನು ಸುತ್ತಮುತ್ತಲಿನ ಎಲ್ಲ ಜಾಗಗಳಲ್ಲಿ ವಿಚಾರಿಸಿದ. ಆಗಲೇ ಅವನಿಗೆ ಒಂದು ಮಾಹಿತಿ ಸಿಕ್ತು. ತಕ್ಷಣ ತನ್ನ ಅಣ್ಣನಿಗೆ ಕಾಲ್ ಮಾಡಿದನು. ಹೇಳೋ ಸಾಮ್ರಾಟ್, ಏನಾದರೂ ನಮ್ಮ ಮಗಳ ಬಗ್ಗೆ ಮಾಹಿತಿ ತಿಳಿದಿದೆಯಾ ಅಂತ ಗಾಬರಿಯಿಂದ ಕೇಳಿದ ಸುರೇಶ್ ಅಣ್ಣ. ಅಣ್ಣ, ಕಣ್ಮಣಿ ಬೆಳಗ್ಗೆ ಕಾಲೇಜ್ ಬಸ್ಸಿನಿಂದ ಇಳಿದು ಪಕ್ಕದಲ್ಲಿರುವ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಅಲ್ಲಿಗೆ ಆ ಮಾದೇಶ ತಾನೇ ಬಂದು ಕರ್ಕೊಂಡು ಹೋಗಿದ್ದಾನೆ. ನನಗೇನೋ ಅವನಿಗೆ ನಮ್ಮ ಮೇಲೆ ಇರುವ ಕೋಪದಲ್ಲಿ ನಮ್ಮ ಮನೆ ಮಗಳನ್ನು ಎತ್ಕೊಂಡು ಹೋಗಿದ್ದಾನೇನೋ ಅಂತ ಅನುಮಾನ ಆಗಿದೆ ಅಂತ ಹೇಳ್ದ. ಮುಂದಿನ ನಿಮಿಷ ಮಹೇಶ್, ಸುರೇಶ್, ಸೂರ್ಯ ಎಲ್ಲರೂ ಮಾದೇಶನನ್ನು ಹುಡುಕಿ ಅವನ ಮನೆಗೆ ಹೋದರು. ಸರಿಯಾಗಿ ಸಾಮ್ರಾಟ್ ಕೂಡ ಮನೆಗೆ ಹೋಗಿ ತನ್ನ ಅಕ್ಕನನ್ನು ಕರ್ಕೊಂಡು ಮಾದೇಶನ ಮನೆಗೆ ಹೋದನು. ಲೇ ಮಾದೇಶ್, ಹೊರಗೆ ಬಾರೋ. ಹೆಣ್ಮಗಳನ್ನು ಎತ್ಕೊಂಡು ಬಂದು ಇಟ್ಕೊಂಡು ಏನೋ ನಿನ್ನ ಪೌರುಷ. ನಾವು ಗಂಡಸರು ಬಂದಿದ್ದೀವಿ.
ಏನೇ ಇದ್ರೂ ನಮ್ಮ ಹತ್ರ ನೇರ ಹೋರಾಡು. ಮರ್ಯಾದೆಯಿಂದ ನಮ್ಮ ಮನೆ ಮಗಳನ್ನು ನಮ್ಮ ಹತ್ರ ಒಪ್ಪಿಸಿದ್ರೆ ಸರಿ. ತಾಯಿಯನ್ನು ಮಗನನ್ನು ಮನೆಯ ಜೊತೆ ಇಟ್ಟು ಸುಟ್ಟು ಹಾಕ್ಬಿಡ್ತೀನಿ ಅಂತ ಕೋಪವಾಗಿ ಕುದೀತಾ ಇದ್ದರು ಸುರೇಶ್. ಏನದು ಮನೆ ಜೊತೆ ಇಟ್ಟು ಸುಟ್ಟು ಹಾಕ್ತೀರಾ ಅಂತ ಬಿಳಿ ಪಂಚೆಯನ್ನು ಮಡಚಿ ಕಟ್ಟಿ ಮೀಸೆಯನ್ನು ತಿರುತ್ತಾ ಕೈಯಲ್ಲಿದ್ದ ಖಡ್ಗವನ್ನು ಮೊಣಕೈವರೆಗೂ ಎಳೆದುಕೊಂಡು ಬಿಟ್ಟ ವೇಗವಾಗಿ ಹೊರಗೆ ಬಂದನು ಮಾದೇಶ್. ಲೇ, ಹೆಣ್ಮಗುನ ಎತ್ಕೊಂಡು ಬಂದು ಇಟ್ಕೊಂಡು ವೀರಾವೇಶದ ಡೈಲಾಗ್ ಹೊಡಿತಿದ್ಯಾ? ಮರ್ಯಾದೆಯಿಂದ ನಮ್ಮ ಮನೆ ಹುಡುಗಿನ ಕರಿ ಅಂತ ಸುರೇಶ್ ಜೋರಾಗಿ ಹೇಳಲು, ಏನು ನಿಮ್ಮನೆ ಹುಡುಗಿನ ನಾನು ಎತ್ಕೊಂಡು ಬಂದ? ಏನಯ್ಯ ಅಣ್ಣ, ಅಣ್ಣ ತಮ್ಮಂದಿರು ಗುಂಪಾಗಿ ಬಂದು ನನ್ನ ಹತ್ರ ಗಲಾಟೆ ಮಾಡ್ತಿದ್ದೀರಾ? ಮರ್ಯಾದೆಯಿಂದ ಹೋಗ್ಬಿಡಿ. ಸುಮ್ಮನೆ ಕೆಣಕಿದ್ರೆ ಒಬ್ಬರು ಕೂಡ ಜೀವಂತವಾಗಿ ಇಲ್ಲಿಂದ ಹೋಗಲ್ಲ ಅಂತ ಅವನು ಕೋಪದಿಂದ ಮಾತಾಡಿದ. ಲೈ, ನಿನಗೆ ಎಷ್ಟು ಧೈರ್ಯ ಇದ್ದರೆ ನನ್ನ ಅಣ್ಣನ ಎದುರು ಧ್ವನಿಗೇರಿಸಿ ಮಾತಾಡ್ತೀಯ? ಕತ್ತೀಳ್ಬಿಡ್ತೀನಿ ಮಗನೇ ಅಂತ ಪಂಚೆಯ ಒಂದು ತುದಿಯನ್ನು ಕೈಯಲ್ಲಿ ಹಿಡ್ಕೊಂಡು ಅವನ ಮುಂದೆ ಬಂದು ನಿಂತ ಸಾಮ್ರಾಟ್. ಏನು ಕತ್ತೀಳ್ತೀಯಾ? ಎಲ್ಲಿ ಸೀಳು ನೋಡೋಣ. ನಿನಗೆ ಮಾತ್ರ ಮಚ್ಚು ಹಿಡಿಯೋಕೆ ಗೊತ್ತಾ? ನನಗೆ ಹಿಡಿಯೋಕೆ ಗೊತ್ತು. ನನ್ನ ಕತ್ತಿನ ಮೇಲೆ ನೀನು ಕತ್ತಿ ಇಡೋ ಮುಂಚೆ ನಿನ್ನ ದೇಹದ ಮೇಲೆ ತಲೆ ಇರಲ್ಲ ಅಂತ ಮಾದೇಶ ಮಾತಾಡಲು ಸಾಮ್ರಾಟ್ ಅವನ ಶರ್ಟ್ ಹಿಡಿದ. ಸಾಮ್ರಾಟ್ನ ಶರ್ಟ್ನ ಅನ್ನು ಮಾದೇಶ ಕೂಡ ಹಿಡಿದ. ಜಗಳ ಶುರುವಾಯಿತು. ಇಬ್ಬರು ಕೂಡ ಒಬ್ಬರಿಗೊಬ್ಬರು ಹೊಡೆದಾಡ್ಕೊಂಡ್ರು. ಈಗ ಸಾಮ್ರಾಟ್ನ ಅಣ್ಣಂದಿರು ಕೂಡ ಸೇರಿಕೊಂಡು ಮಾದೇಶನ ಹೊಡೆಯತೊಡಗಿದ್ರು. ಮಾದೇಶ್ ಆದಷ್ಟು ಅವ್ರ ಜೊತೆ ಹೋರಾಡ್ತಾ ಇದ್ದ. ಆಗ ಒಳಗಡೆಯಿಂದ ಓಡಿ ಬಂದರು ಮಾದೇಶನ ಅಮ್ಮ. ಅಯ್ಯೋ, ನನ್ನ ಮಗನನ್ನು ಹೀಗೆ ಹೊಡಿತಿದ್ದೀರಾ? ನಿಮ್ಮ ಸಹವಾಸನೆ ಬೇಡ ಅಂತ ತಾನೇ ನಾವು ಬೇರೆ ಇದ್ದೀವಿ. ನನ್ನ ಮಗನನ್ನು ಕೊಲ್ಲಬೇಡಿ. ಇದಕ್ಕಿನ್ನ ಮೇಲೆ ನಾವು ನಿಮ್ಮ ಮನೆ ಕಡೆ ಬರೋದೇ ಇಲ್ಲ. ನನ್ನ ಮಗನನ್ನು ಬಿಟ್ಬಿಡಿ ಅಂತ ಆ ತಾಯಿ ಒಂದು ಕಡೆ ಹತ್ತು ಗೋಳಾಡಿದರು. ಅದನ್ನು ಗಮನಿಸಿದ ಮಹೇಶ್, ಲೇ ಸುರೇಶ್, ಸಾಮ್ರಾಟ್ ಅವನನ್ನು ಬಿಟ್ಬಿಡಿ ಅಂತ ಕೋಪದಿಂದ ಕೂಗಲು ಮಾದೇಶನನ್ನು ಬಿಟ್ಟು ಸರಿದರು. ಮಾದೇಶ್ಗೂ ಏಟು ಬಿದ್ದಿತ್ತು, ಸಾಮ್ರಾಟ್ಗೂ ಏಟು ಬಿದ್ದಿತ್ತು. ನೀವು ದೊಡ್ಡವರು, ನಿಮ್ಮ ಹತ್ರ ಮರ್ಯಾದೆ ಇಲ್ಲದೆ ಮಾತಾಡಬಾರ್ದು ಅನ್ಕೋತೀನಿ. ಮೊದಲು ನಮ್ಮ ಮನೆ ಹುಡುಗಿ ಎಲ್ಲಿದ್ದಾಳೆ ಅಂತ ನಿಮ್ಮ ಮಗನ ಹತ್ರ ಕೇಳ್ಬಿಟ್ಟು ಹೇಳಿ ಅಂತ ಮಹೇಶ್ ಮರ್ಯಾದೆಯಿಂದ ಆ ತಾಯಿಯ ಹತ್ರ ಹೇಳ್ದ. ದೊಡ್ಡಣ್ಣ, ಈ ಹೆಂಗಸಿನ ಹತ್ರ ಯಾಕೆ ಮರ್ಯಾದೆಯಿಂದ ಮಾತಾಡ್ತಿದ್ದೀರಾ? ಮೊದಲು ನಮ್ಮ ಮನೆ ಹುಡುಗಿನ ಕರೆಯೋಕೆ ಹೇಳಿ ಅಂತ ಕೋಪದಿಂದ ಮಾತಾಡಿದ ಸುರೇಶ್. ಏನು ಹೆಂಗಸ ಲೇ, ನಿನ್ನ ವಯಸ್ಸೇನು? ನನ್ನ ಅಮ್ಮನನ್ನು ಏಕವಚನದಲ್ಲಿ ಕರಿತೀಯಾ? ಹೋಗಲಿ ಬಿಡು ಅಂತ ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದೀನಿ. ತುಂಬ ಕೆಣಕಿದ್ರೆ ಈ ಮಾದೇಶ ಯಾರು ಅಂತ ತೋರಿಸ್ಬೇಕಾಗುತ್ತೆ ಅಂದ. ಅಂತ ಹೇಳಿ ಅವನು ಕುದಿಯುತ್ತಾ ಬರಲು, ಲೇ ಮಾದೇಶ, ಸ್ವಲ್ಪ ಹೊತ್ತು ಸುಮ್ಮನಿರು ಕಂದ. ಅವರು ಮಾತಾಡಿದರೆ ಮಾತಾಡಲಿ ಬಿಡು. ಅವರು ಮಾತಾಡೋ ಸ್ಥಾನದಲ್ಲಿ ಇದ್ದಾರೆ, ನಾವೆಲ್ಲ ಕೇಳಿಸ್ಕೊಳ್ಳೋ ಸ್ಥಾನದಲ್ಲಿ ಇದ್ದೀವಿ ಅಂತ ಅವನ ಅಮ್ಮ ಅಳ್ತಾ ಹೇಳಿದರು. ಅಮ್ಮ, ಇನ್ನೆಷ್ಟು ದಿನ ಅಂತ ಹೀಗೆ ಬಾಯಿ ಮುಚ್ಕೊಂಡು ಇವ್ರ ಮುಂದೆ ಕೈ ಕಟ್ಕೊಂಡು ನಿಲ್ಲೋದು? ಇಲ್ಲಿ ನೋಡು, ಅವರ ಮೈಯಲ್ಲಿ ಹರಿಯೋ ರಕ್ತ ತಾನೇ ನಮ್ಮ ಮೈ ಮೇಲೂ ಹರಿದಿದೆ. ಇದೋ ಇಲ್ಲಿ ತೂರಾಡ್ತಿದ್ದಾನಲ್ಲ ಕಾಕಿ ಬಟ್ಟೆಯವನು, ಇವನ ಅಪ್ಪ ನನ್ನ ಅಪ್ಪನ ಒಂದೇ ತಾನೇ. ನೀನು ಹೋಗಲಿ ಬಿಡು ಅಂತ ಸುಮ್ಮನೆ ಇರೋದ್ರಿಂದಾನೇ ನಾವು ಈ ತೋಟದ ಮನೆಯಲ್ಲಿ, ಅವರು ಆ ಅರಮನೆಯಲ್ಲಿ ಇದ್ದಾರೆ. ಇಲ್ಲಿವರೆಗೂ ಆ ಊರಲ್ಲಿ ನನಗೆ ತಲೆ ಎತ್ತಿ ಓಡಾಡೋಕ್ಕೆ ಆಗ್ತಿಲ್ಲ ಅಮ್ಮ. ಯಾವುದೇ ವಿಷಯ ದಿನ ಇದ್ದರೂ ಇವರಿಗೆ ಮೊದಲ ಆದ್ಯತೆ. ಯಾವುದೇ ಸಮಾರಂಭಕ್ಕೆ ಹೋದರೂ ಇವರಿಗೆ ಮರ್ಯಾದೆ. ನನಗೂ ಸಾಮ್ರಾಟ್ಗೂ ಒಂದೇ ವಯಸ್ಸು. ನನಗೊಂದು ಹೆಣ್ಣು ನೋಡಿ ಮದುವೆ ಮಾಡೋಕ್ಕೆ ನಿನ್ನ ಕೈಯಲ್ಲಿ ಆಯಿತಾ? ಎಲ್ಲಿ ಹೋದರೂ ಶಿವರಾಜು ಅಯ್ಯನವರು ಇಟ್ಕೊಂಡವಳ ಮಗ ಅಂತ ಅಸಹ್ಯವಾಗಿ ಮಾತಾಡ್ತಾರೆ. ಯಾಕೆ? ಇವರೇ ಎಷ್ಟೋ ಸಲ ಹಾಗೆ ಮಾತಾಡಿದ್ದಾರೆ ಅಲ್ವಾ? ಇಲ್ಲಿ ನೋಡು ಅಮ್ಮ, ಇದಕ್ಕಿನ್ಮೇಲೆ ನನ್ನ ಕೈಯಲ್ಲಿ ಸುಮ್ಮನಿರೋಕ್ಕೆ ಆಗಲ್ಲ. ನನಗೆ ನನ್ನ ಹಕ್ಕು ಬೇಕು. ಮಾದೇಶ ಹಿಂದಕ್ಕೆ ಕೈ ಕಟ್ಕೊಂಡು ಅವನ ಅಮ್ಮನ ಹತ್ರ ಮಾತಾಡಿದ. ಇಲ್ಲಿ ನೋಡು ಮಾದೇಶ, ನಿನಗೂ ನಮಗೂ ಇರೋ ಸಮಸ್ಯೆ ಇರಲಿ ಬಿಡು. ನಿಮ್ಮನ್ನು ಬೇಡ ಅಂತ ತಾನೇ ಎಲ್ಲರೂ ದೂರ ಸರಿದಿದ್ದಾರೆ. ನೀನು ಅನಾವಶ್ಯಕವಾಗಿ ಇವಾಗ ಸಮಸ್ಯೆ ಮಾಡ್ತಿದೀಯ. ಕಣ್ಮಣಿ ಸಣ್ಣ ಹುಡುಗಿ, ಅವಳಿಗೆ ಯಾವ ವಿಷಯನೂ ಗೊತ್ತಿಲ್ಲ. ಮೊದಲು ಅವಳನ್ನು ಎಲ್ಲಿಟ್ಟಿದ್ದೀಯಾ? ಅವಳನ್ನು ನೀನು ಬೈಕ್ನಲ್ಲಿ ಕರ್ಕೊಂಡು ಹೋಗಿದ್ದು ನಮಗೆ ಗೊತ್ತು ಅಂತ ನಿಧಾನವಾಗಿ ಕೇಳಿದನು ಮಹೇಶ್. ಮಾದೇಶ ಸುಮ್ಮನೆ ನಿಂತಿದ್ದ. ಆಗ ಸಾಮ್ರಾಟ್, ದೊಡ್ಡಣ್ಣ, ಇವನ ಹತ್ರ ಎಲ್ಲ ಸುಮ್ಮನೆ ಮಾತಾಡಿದರೆ ಕೆಲಸ ಆಗಲ್ಲ. ಮನೆಗೆ ನುಗ್ಗಿ ಹುಡ್ಕೋಣ, ಇಟ್ಟಿದ್ರೆ ತಾನೇ ಇಲ್ಲೇ ಇಟ್ಟಿರಬೇಕು ಅಂತ ಸಾಮ್ರಾಟ್
2 ಹೆಜ್ಜೆ ಮುಂದೆ ಇಡಲು ಅಡ್ಡಲಾಗಿ ಕೈ ನೀಡಿ ತಡೆದನು ಮಾದೇಶ್. ಲೈ, ನನ್ನ ಮನೆ ಒಳಗೆ ಹೋಗೋ ಯೋಗ್ಯತೆ ನಿಮ್ಮಲ್ಲಿ ಯಾರಿಗಿದೆ? ಇಷ್ಟು ಹೊತ್ತು ಕಣ್ಮಣಿ ಕಣ್ಮಣಿ ಅಂತ ಕೇಳಿದ್ರಲ್ಲ, ಜೋರಾಗಿ ಕರೀರಿ. ನಿಮ್ಮ ಮನೆ ಹುಡುಗಿನ ನಾನು ಅಪಹರಿಸ್ಕೊಂಡು ಬಂದು ಇಟ್ಟಿದ್ರೆ ಓಡ್ ಬರ್ತಾಳೆ ಅಲ್ವಾ ಅಂತ ವ್ಯಂಗ್ಯವಾಗಿ ಅವನು ಹೇಳ್ದ. ಈಗ ಅಶ್ವಿನಿಗೆ ಉಸಿರೇ ಇಲ್ದಂತಾಯಿತು. ಅಯ್ಯೋ ಸಾಮ್ರಾಟ್, ಕೂಗಿ ಕರಿಯಪ್ಪ, ನಮ್ಮ ಮಗುಗೆ ಏನಾದರೂ ಮಾಡಿದಾನೋ ಏನೋ, ನನಗೆ ಎದೆಯೆಲ್ಲ ನೋವು ಬರ್ತಿದೆ ಕಣಪ್ಪ ಅಂತ ಅಶ್ವಿನಿ ಒಂದು ಕಡೆ ಅಳಲು. ಅಕ್ಕ, ಸ್ವಲ್ಪ ಹೊತ್ತು ಸುಮ್ಮನೆ ಇರು, ನಮ್ಮ ಹುಡುಗಿಗೆ ಏನೂ ಆಗಿರಲಿಲ್ಲ ಅಂತ ಸಾಮ್ರಾಟ್ ಹೇಳ್ದ. ಈಗ ಜೋರಾಗಿ ಕರೆದ ಸುರೇಶ್. ಕಣ್ಮಣಿ ಕಣ್ಮಣಿ, ಮಾವಂದಿರು ಬಂದಿದ್ದೀವಿ, ನೀನು ಹೊರಗಡೆ ಬಾಮ್ಮ. ನಿಮ್ಮ ಅಮ್ಮ ಹೊರಗಡೆ ನಿಂತಿದ್ದಾಳೆ, ನಿನಗೆ ಯಾವ ಸಮಸ್ಯೆಯೂ ಇಲ್ಲದೆ ನಾವು ಮನೆಗೆ ಕರ್ಕೊಂಡು ಹೋಗ್ತೀವಿ, ಭಯ ಪಡಬೇಡ ಕಣ್ಮಣಿ, ಬಾ ಅಂತ ಜೋರಾಗಿ ಕರೆದರು. ಕಣ್ಮಣಿ ಬರುವ ಯಾವುದೇ ಲಕ್ಷಣ ಕಾಣಲಿಲ್ಲ. ಸಾಮ್ರಾಟ್ ಕರೆದ, ಮಹೇಶ್ ಕರೆದರು. ಕೊನೆಗೆ ಬೇರೆ ದಾರಿ ಇಲ್ಲದೆ ಬೇಸದಿಂದ ಸೂರ್ಯ ಕೂಡ ಕರೆದ. ಯಾರ ಧ್ವನಿಗೂ ಅವಳು ಬರಲೇ ಇಲ್ಲ. ಎಲ್ಲರಿಗೂ ತುಂಬ ಭಯ ಆಯಿತು. ಲೇ, ಮರ್ಯಾದೆಯಿಂದ ಹೇಳು, ನಮ್ಮ ಹುಡುಗಿನ ಎಲ್ಲಿಟ್ಟಿದೀಯಾ ಅಂತ ಅಶ್ವಿನಿ ಮಾದೇಶನ ಶರ್ಟ್ ಹಿಡಿದು ಜಗ್ಗಿದ್ರು. ತನ್ನ ಶರ್ಟ್ನಲ್ಲಿದ್ದ ಅಶ್ವಿನಿ ಅವರ ಕೈಯನ್ನು ರಭಸದಿಂದ ತಳ್ಳಿಬಿಡಲು ಅವನು ತಳ್ಳಿದ ರಭಸಕ್ಕೆ ತೂರಾಡಿ ಕೆಳಗಡೆ ಬಿದ್ದರು ಅಶ್ವಿನಿ. ಅದನ್ನು ನೋಡಿದ ಸಾಮ್ರಾಟ್ ಕಣ್ಣು ಕೆಂಪಾಯಿತು. ಏನು, ಎಷ್ಟು ಧೈರ್ಯ ಇದ್ದರೆ ನಮ್ಮ ಅಕ್ಕನ ತಳ್ಳಿಬಿಡ್ತೀಯಾ ಅಂತ ಸಾಮ್ರಾಟ್ ಜಗಳಕ್ಕೆ ಹೋಗಲು ಮಾದೇಶ, ಲೇ ನಿಲ್ಲಿಸ್ರೋ, ಇಷ್ಟು ಹೊತ್ತು ಏನೇನೋ ಅಣ್ಣ ತಮ್ಮಂದಿರು ಎಲ್ಲ ಸೇರಿಕೊಂಡು ಕಣ್ಮಣಿ ಕಣ್ಮಣಿ ಅಂತ ಬಾಗಿಲಲ್ಲಿ ನಿಂತು ಕೂಗು ಹಾಕಿದ್ರಲ್ಲ, ಬಂದ್ಲಾ? ಬರಲಿಲ್ಲ ಅಲ್ವಾ? ಮರ್ಯಾದೆಯಿಂದ ಮನೆಗೆ ಸೇರಿಕೊಳ್ಳಿ, ಅನಾವಶ್ಯಕವಾಗಿ ನನ್ನ ಹತ್ರ ಗಲಾಟೆ ಮಾಡಬೇಡಿ ಅಂತ ಅಧಿಕಾರದಿಂದ ಹೇಳಿ ಹೊರಟವನ ಭುಜದ ಮೇಲೆ ಕೈಯಿಟ್ಟು ತಡೆದ ಸಾಮ್ರಾಟ್. ಮರ್ಯಾದೆಯಿಂದ ಹೇಳಿಬಿಡು, ನಮ್ಮ ಮನೆ ಹುಡುಗಿ ಎಲ್ಲಿದ್ದಾಳೆ ಅಂತ ಕೊನೆಯದಾಗಿ ಅವನು ಕೇಳ್ದ. ಅಯ್ಯಯ್ಯೋ, ಇವರ ಟಾರ್ಚರ್ ತಡ್ಕೊಳ್ಳೋಕ್ಕೆ ಆಗ್ತಿಲ್ವಲ್ಲ ಅಂತ ಸುಮ್ಮನೆ ಕಿವಿಯನ್ನು ಕೆರೆದುಕೊಂಡವನು ಕಣ್ಮಣಿ ಮಾವನಿಗೆ ಕುಡಿಯೋಕ್ಕೆ ಸ್ವಲ್ಪ ನೀರು ತಗೊಂಡು ಬಾ ಅಂತ ಮಾದೇಶ ಸಾಧಾರಣವಾಗಿ ಕರೆಯಲು ಒಂದು ಚೆಂಬು ತುಂಬ ನೀರು ತಗೊಂಡು ಹೊರಗಡೆ ಬಂದಳು ಕಣ್ಮಣಿ. ಅಷ್ಟು ಜನರಿಗೆ ಆಘಾತವಾಯಿತು. ಏನು, ತುಂಬ ಶಾಕ್ ಆಗಿಬಿಟ್ರಾ? ಇಷ್ಟು ಹೊತ್ತು ಕುಟುಂಬ ಸಮೇತ ಕೂಗು ಹಾಕಿದ್ರು, ಆಗ ಬರಲಿಲ್ಲ. ನಾನು ಒಂದೇ ಒಂದು ಮಾತು ಕರೆದ ಹಾಗೆ ಬಂದು ನಿಂತಿದ್ದಾಳೆ, ನಾನು ಅಪಹರಿಸ್ಕೊಂಡು ಬಂದಿದ್ರೆ ಹೀಗಿರ್ತಿದ್ಲಾ ಅಂತ ಅವನು ಹೇಳಲು ಕಣ್ಮಣಿಯನ್ನು ನೋಡಿ ಅಷ್ಟು ಜನರಿಗೂ ಆಘಾತ ಆಯಿತು. ಕುತ್ತಿಗೆಯಲ್ಲಿ ತಾಳಿ ಸರ, ಹಣೆಯಲ್ಲಿ ಸಿಂಧೂರದೊಂದಿಗೆ ಕಾಲಲ್ಲಿ ಕಾಲುಂಗುರ, ತಲೆ ತುಂಬ ಮಲ್ಲಿಗೆ ಹೂನೊಂದಿಗೆ ಬೆಲೆ ಬಾಳುವ ರೇಷ್ಮೆ ಸೀರೆಯಲ್ಲಿ ಮಾದೇಶನ ಪಕ್ಕದಲ್ಲಿ ಅವನ ಹೆಂಡತಿಯಾಗಿ ನಿಂತಿದ್ಲು ಕಣ್ಮಣಿ. ಅಯ್ಯೋ ಅಂತ ಅಶ್ವಿನಿ ಎದೆ ಮೇಲೆ ಬಡ್ಕೊಂಡು, ಪಾಪಿ ಮಗಳೇ, ಏನು ಕೆಲಸ ಮಾಡಿಬಿಟ್ಟೆ, ಒಂದು ಮಾತು ನನ್ನ ಹತ್ರ ಹೇಳಬಾರ್ದಿತ್ತೆ, ಒಬ್ಳೆ ನಿನ್ನಿಷ್ಟ ಬಂದು ಇಷ್ಟು ಕಷ್ಟಪಟ್ಟು ಸಾಕಿದ್ದಕ್ಕೆ ಹೀಗೆ ನನ್ನ ತಲೆ ಮೇಲೆ ಕಲ್ಲು ಎತ್ತು ಹಾಕ್ಬಿಟ್ಟಿಯಲ್ಲ ಪಾಪಿ, ಹೋಗಿ ಹೋಗಿ ಇವನ್ನ ಕಟ್ಕೊಂಡು ಬಂದಿದ್ದೀಯಲ್ಲೇ, ಉದ್ಧಾರ ಆಗ್ತೀಯಾ ನೀನು ಅಂತ ಕಣ್ಮಣಿಗೆ ಹೊಡೆಯಲು ಹೋದಾಗ ಅದನ್ನು ನೋಡಿದ ಮಾದೇಶ ಕೋಪದಿಂದ ಅಶ್ವಿನಿಯನ್ನು ಹಿಡಿದು ತಳ್ಳಿದನು. ಅಶ್ವಿನಿ ಕೆಳಗಡೆ ಬೀಳುವ ಮುಂಚೆ ಹಿಡಿದ ಸಾಮ್ರಾಟ್, ಏ ಕಣ್ಮಣಿ, ಏನು ಕೆಲಸ ಮಾಡಿಬಿಟ್ಟೆ? ನಿನ್ನನ್ನು ಕಾಲೇಜ್ಗೆ ಓದೋಕ್ಕೆ ಕಳಿಸಿದರೆ ಹೀಗೆ ಇವನನ್ನು ಹೋಗಿ ಏನು ನಿನ್ನನ್ನು ಹೆದರಿಸಿ ಮದುವೆ ಮಾಡ್ಕೊಂಡ? ಹೇಳು, ನಾವಿದ್ದೀವಿ, ಇಲ್ಲಿಂದ ಕಾಪಾಡಿ ಕರ್ಕೊಂಡು ಹೋಗ್ತೀವಿ ಅಂತ ಸಾಮ್ರಾಟ್ ಕೇಳ್ದ. ಮಾವ, ನನ್ನನ್ನು ತಪ್ಪಾಗಿ ತಿಳ್ಕೊಬೇಡಿ, ನಾನು ಮಹದೇಶ್ ಮಾವನನ್ನು ಪ್ರೀತಿಸಿದೆ, ಅವರು ನನ್ನನ್ನು ಪ್ರೀತಿಸಲಿಲ್ಲ, ನಾನೇ ಸತ್ತು ಹೋಗ್ತೀನಿ ಅಂತ ಬೆದರಿಸಿ ಬೆಳಗ್ಗೆ ಫೋನ್ ಮಾಡಿ ಬರೋಕ್ಕೆ ಹೇಳಿದೆ. ಕೆಲವು ಗಂಟೆಗಳ ಹಿಂದೆ. ಏ ಕಣ್ಮಣಿ, ಏನಾಯಿತು, ಯಾಕೆ ನೀನು ಒಂಥರ ಇದೆಯಾ ಅಂತ ಅವಳ ಸ್ನೇಹಿತೆ ಕೇಳಲು, ಏನೂ ಇಲ್ಲ, ಮನಸ್ಸು ಯಾಕೋ ಸರಿ ಇಲ್ಲ, ದೇವಸ್ಥಾನಕ್ಕೆ ಹೋಗಬೇಕು, ಮುಂದಿನ ಸ್ಟಾಪ್ನಲ್ಲಿ ನಾನು ಇಳ್ಕೊತೀನಿ, ಕಾಲೇಜ್ಗೆ ಇವತ್ತು ನಾನು ಬರೋಲ್ಲ, ನಾಳೆ ಬರ್ತೀನಿ ಅಂತ ಅವಳು ಹೇಳಿದ್ಲು. ಬೇಡ ಕಣ್ಮಣಿ, ನಿಮ್ಮ ಅಮ್ಮನಿಗೆ ಗೊತ್ತಾದರೆ ಕಷ್ಟ ಅಂತ ಅವಳ ಸ್ನೇಹಿತೆ ಎಚ್ಚರಿಸಿದ್ಲು. ಇಲ್ಲ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡ್ತೀನಿ ಅಂದ್ಲು ಕಣ್ಮಣಿ. ಸರಿ, ನೋಡಿಕೊಂಡು ಹುಷಾರಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಾ, ಮನೆಗೆ ಹೋಗು ಅಂತ ಹೇಳಿದ್ಲು ಅವಳ ಸ್ನೇಹಿತೆ. ಹಾಗೆ ಮುಂದಿನ ಸ್ಟಾಪ್ ಅಂತೂ ಅಲ್ಲಿದ್ದ ವಿದ್ಯಾರ್ಥಿನಿಯರು ಕಾಲೇಜ್ ಬಸ್ಸನ್ನು ಹತ್ತಲು ಕಣ್ಮಣಿ ಡ್ರೈವರ್ ಹತ್ರ ಹೇಳಿಬಿಟ್ಟು ಕೆಳಗಡೆ ಇಳಿದ್ಲು. ಕಣ್ಮಣಿ ದೇವಸ್ಥಾನದಲ್ಲಿ ಕಾಯ್ತಾ ಇರಲು ಆಗ ಅಲ್ಲಿಗೆ ಬಂದ ಮಾದೇಶ. ಕಣ್ಮಣಿ ಬಾ ಅಂತ ಅವನು ಕರೆದ ತಕ್ಷಣ ಅವಳು ಗಾಡಿ ಹತ್ತಿದ್ಲು. ಅವನ ಇಟ್ಟಿಗೆ ಕಾರ್ಖಾನೆಗೆ ಕರ್ಕೊಂಡು ಹೋದನು. ಆಫೀಸ್ ರೂಮ್ಗೆ ಹೋದ ನಂತರ
ಏನು ಕಣ್ಮಣಿ, ನಿನಗೆ ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಓದೋ ಹುಡುಗಿ ಯಾಕೆ ಮನಸ್ಸಲ್ಲಿ ಬೇಡದೇ ಇರೋ ಆಲೋಚನೆಗಳನ್ನ ಇಟ್ಕೊಂಡು ಈಗ ಸುತ್ತಾಡ್ತಿದೀಯಾ ಅಂತ ಕೋಪದಿಂದ ಮಾತಾಡ್ದ. ನೀನು ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಮಾವ. ಬೆಳಗ್ಗೆ ದೇವ್ ಮಾವ ಬಂದು ಅಮ್ಮನ ಹತ್ರ ಅವರ ಮಗನಿಗೆ ನನ್ನನ್ನು ಹೆಣ್ಣು ಕೇಳಿದ್ರು. ಅಮ್ಮನೂ ಸರಿ ಅಂತ ಹೇಳಿಬಿಟ್ಲು. ಅವರ ಹತ್ರ ಓದ್ ಮುಗಿದ ಮೇಲೆ ಮದುವೆ ಮಾಡ್ಕೊಳ್ಳೋಣ ಅಂತ ಅಮ್ಮ ಹೇಳ್ತಾ, ಇಲ್ಲ 2 ತಿಂಗಳಲ್ಲಿ ಮಾಡಬೇಕು ಅಂತ ಮಾತಾಡಿಬಿಟ್ಟು ಹೋಗಿದ್ದಾರೆ. ನಿನ್ನನ್ನು ಮನಸ್ಸಲ್ಲಿ ನೆನೆಸ್ಕೊಂಡು ನಾನು ಇನ್ನೊಬ್ಬರನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಮಾವ. ಇವತ್ತು ನೀನು ನನ್ನ ಕುತ್ತಿಗೆಯಲ್ಲಿ ತಾಳಿ ಕಟ್ಟಿಲ್ಲ ಅಂದರೆ ಖಂಡಿತ ಸತ್ತು ಹೋಗ್ತೀನಿ. ಬೆಳಿಗ್ಗೆ ಹೇಳಿದ್ದು ಸುಳ್ಳಲ್ಲ, ನಿಜಾನೇ ಹೇಳಿದೆ ಅಂದ್ಲು. ಮರುಕ್ಷಣ ಪಟಾರ್ ಅಂತ ಅವಳ ಕೆನ್ನೆಗೆ ಬಾರಿಸಿದನು ಮಹದೇಶ. ನೀನು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಮಾವ. ಬೆಳಿಗ್ಗೆ ದೇವ್ ಮಾವ ಚಿಕ್ಕ ಹುಡುಗಿ ಅಂತ ನೋಡಿದರೆ ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಿದೀಯ, ಕೊಂದು ಹಾಕ್ತೀನಿ ನೋಡ್ಕೊ. ಈಗ ಲವ್ವು ಪ್ರೀತಿ ಅಂತ ಏನು ಅವಶ್ಯಕತೆ ಕಣ್ಮಣಿ. ನಿನಗೆ ಎಷ್ಟೋ ಸಲ ಹೇಳಿದ್ದೀನಿ. ಆದರೆ ಇವತ್ತು ಬೆಳಗ್ಗೆ ಫೋನ್ ಮಾಡಿ ಇವತ್ತು ನೀನು ಬಂದು ನನ್ನ ಕರ್ಕೊಂಡು ಹೋಗದಿದ್ರೆ ಸತ್ತು ಹೋಗ್ತೀನಿ ಅಂತ ಹೇಳಿದೆ. ಆ ಒಂದೇ ಕಾರಣಕ್ಕಾಗಿ ನಾನು ನಿನ್ನನ್ನು ಹುಡ್ಕೊಂಡು ಬಂದೆ. ಈಗ ನಿನ್ನನ್ನು ಕರ್ಕೊಂಡು ಬಂದಿರೋದು ಕೂಡ ನಿನಗೆ ಬುದ್ಧಿ ಹೇಳಿ ಅರ್ಥ ಮಾಡಿಸೋದಕ್ಕೆ. ಇಲ್ಲಿ ನೋಡಿ ಕಣ್ಮಣಿ, ನಿನ್ನ ಅಪ್ಪ ಇಲ್ಲದೆ ನಿನ್ನ ಅಮ್ಮ ಎಷ್ಟು ಕಷ್ಟಪಟ್ಟರು ಅಂತ ನಿನಗೆ ಚೆನ್ನಾಗಿ ಗೊತ್ತು ಅಲ್ವಾ? ಅದೇ ರೀತಿ ನಿನ್ನ ಅಜ್ಜನ ಕುಟುಂಬದ ಬಗ್ಗೆ ನಿನಗೆ ಸ್ಪಷ್ಟವಾಗಿ ಗೊತ್ತು. ಈಗಾಗಲೇ ನಿನ್ನ ಅಮ್ಮ ಲವ್ ಮ್ಯಾರೇಜ್ ಮಾಡಿಕೊಂಡ್ರು. ಅದಕ್ಕೆ ಕುಟುಂಬದಿಂದ ದೂರ ಇಟ್ಟು ಇವತ್ತಿನವರೆಗೂ ನಿಮ್ಮ ಅಮ್ಮನನ್ನು ಅವರು ಸೇರಿಸ್ಕೊಂಡೇ ಇಲ್ಲ. ನಿನ್ನ ಅಪ್ಪ ತೀರ್ಕೊಂಡ ದಿನ ನಿನ್ನ ಅಮ್ಮ ಎಷ್ಟು ಕಷ್ಟಪಟ್ಟರು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು 1 ವರ್ಷದ ಮಗು, ನನಗೆ ಆಗ 13 ವರ್ಷ. ಅದಾದಮೇಲೆ ನಾವು ನಿಮ್ಮ ಕುಟುಂಬದ ಜೊತೆ ಮಾತಾಡೋ ಹಾಗಿರಲಿಲ್ಲ. ಯಾಕಂದರೆ ನಮ್ಮನ್ನು ಊರಿಂದ ಹೊರಗೆ ಇಟ್ಟಿದ್ರು. ಬೇರೆ ದಾರಿ ಇಲ್ಲದೆ ನಮಗೆ ಗೊತ್ತಿರೋ ಕೆಲವರ ಹತ್ರ ಮಾತಾಡಿ ಹಣ ಕೊಟ್ಟು ನಿನ್ನ ಅಮ್ಮನಿಗೆ ಸಹಾಯ ಮಾಡಿ ನಿನ್ನ ಅಪ್ಪನ ಅಂತ್ಯಕ್ರಿಯೆ ಮಾಡಿಸಿದ್ವಿ. ಕೈಲಿ ಮಗು ಇಟ್ಕೊಂಡು ನಿನ್ನ ಅಮ್ಮ ಅಳ್ತಾಯಿದ್ರು. ನಿನ್ನ ಅಜ್ಜನ ಮನೆಗೆ ಗೌರವನೇ ದೊಡ್ಡದಾಗಿ ಕಾಣಿಸ್ತು. ಅಂಥವ್ರ ಮುಂದೆ ನಿನ್ನ ಅಮ್ಮ ಕಷ್ಟಪಟ್ಟು ಕೆಲಸ ಮಾಡಿ ನಿನ್ನನ್ನು ಇಷ್ಟು ದೊಡ್ಡವಳಾಗಿ ಮಾಡಿ ಓದಿಸ್ತಾ ಇದ್ದಾರೆ. ಅದಕ್ಕೆ ನೀನು ಗೌರವ ತಂದುಕೊಡ್ಬೇಕು. ನೀನು ಈ ತರಹ ಮಾಡಿದರೆ ಅವರೆಲ್ಲ ನಿನ್ನ ಅಮ್ಮನನ್ನು ಇನ್ನೂ ಕೀಳಾಗಿ ಮಾತಾಡ್ತಾರೆ. ಅರ್ಥ ಮಾಡ್ಕೊ ಕಣ್ಮಣಿ ಅಂತ ಸರಿಯಾಗಿ ಇರೋದನ್ನು ಕಲಿ. ಸರಿ ಬಾ, ನಿನ್ನನ್ನು ಮನೆಯಲ್ಲಿ ಬಿಡ್ತೀನಿ ಅಂತ ಅವನು ಕರೆದ. ಅವನು ತೀಕ್ಷ್ಣವಾದ ನೋಟ ಬೀರ್ತಾ ಮೌನವಾಗಿ ನಿಂತಿದ್ಲು. ಏನು ಕಣ್ಮಣಿ, ಇಷ್ಟು ಹೇಳಿದರೂ ಸುಮ್ಮನೆ ಹೀಗೆ ನೋಡ್ಕೊಂಡಿದ್ರೆ ಏನರ್ಥ? ಬಾ ಹೋಗೋಣ ಅನ್ನುತ್ತಾ ಅವನಿಗೂ ಗಂಟಲು ಬಿಗಿದು ಬಂತು. ಕಾಲೇಜ್ ಬ್ಯಾಗ್ನಿಂದ ಒಂದು ಕವರ್ ತೆಗೆದು ಹೊರಗಡೆ ಇಟ್ಲು. ಏನೆಂದು ಅವನು ನೋಡಿದಾಗ ಅದರಲ್ಲಿ ಬೆಲೆ ಬಾಳುವ ಸೀರೆ ಇತ್ತು. ಅದನ್ನು ನೋಡಿದವನಿಗೆ ಅರ್ಥ ಆಯಿತು. ಏನು ಸೀರೆ ಎಲ್ಲ ತೊಗೊಂಡು ಬಂದಿದೀಯಾ? ಈ ಸೀರೆ ನಿನಗೆ ಕಾಲೇಜ್ ಫಂಕ್ಷನ್ಗೆ ಬೇಕು ಅಂತ ನೀನು ಹೇಳಿದ್ದಕ್ಕೆ ನಾನು ಕೊಡಿಸಿದ್ದು. ಅದು ಯಾಕೆ ಈಗ ತೊಗೊಂಡು ಬಂದಿದೀಯಾ ಅಂತ ಕೇಳ್ದ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಮಾವ. ನನಗೆ ದೇವ ಮಾವನ ಮಗನನ್ನು ಮದುವೆ ಮಾಡ್ಕೊಳ್ಳೋದ್ರಲ್ಲಿ ಇಷ್ಟ ಇಲ್ಲ. ಅವರ ಮಗನನ್ನು ಮಾತ್ರ ಅಲ್ಲ, ಬೇರೆ ಯಾರನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ನನ್ನ ಮನಸ್ಸಲ್ಲಿ ನೀನು ಮಾತ್ರ ಇದೆಯಾ. ನಿನ್ನನ್ನು ಮರೆತು ಇನ್ನೊಬ್ಬರನ್ನ ಮದುವೆ ಮಾಡಿಕೊಂಡು ಬದುಕಬೇಕು ಅಂದರೆ ಸತ್ಯವಾಗಲೂ ನಾನು ಹೆಣ ಆಗ್ತೀನಿ. ಒಂದು ವಿಷಯನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊ ಮಾವ. ಈಗ ನೀನು ನನ್ನನ್ನು ಒಪ್ಕೊಂಡ್ರೆ ಇದೇ ಸೀರೆ ಉಟ್ಕೊಂಡು ನಿನ್ನ ಕೈಯಾರೆ ತಾಳಿ ಕಟ್ಟಿಸ್ಕೊಂಡು ನಿನ್ನ ಹೆಂಡತಿಯಾಗಿ ನಿನ್ನ ಜೊತೆ ಬರ್ತೀನಿ. ಆಗಲ್ವಾ? ಇದೇ ಸೀರೆಯಲ್ಲೇ ಮನೆಗೆ ಹೋಗಿ ನೇಣು ಹಾಕ್ಕೊಳ್ತೀನಿ ಅಂತ ಅವಳು ಕೂಡ ಹಠ ಹಿಡಿದು ಹೇಳಲು ಮತ್ತೆ ಒಂದು ಕೊಟ್ಟ ಪಟಾರ್ ಅಂತ. ಅದೇ ಏಟ್ ಬಿತ್ತು. ಏನೇ ಗಿಳಿಪಟ ಹೇಳಿದ ಹಾಗೆ ಹೇಳಿದ್ರು, ನಿನಗೆ ಮಾತ್ರ ಮಾತಾಡೋಕ್ಕೆ ಗೊತ್ತು ಅನ್ನೋ ಥರ ಮಾತಾಡ್ತಿದೀಯಾ? ಊರಲ್ಲಿ ನನಗೆ ಏನು ಹೆಸರು ಅಂತ ನಿನಗೆ ಗೊತ್ತಲ್ವಾ? ಚಿನ್ನಯ್ಯನವರ ಇಟ್ಕೊಂಡವಳ ಮಗ. ಅಂದರೆ ನಿನ್ನ ಅಮ್ಮ ಮತ್ತು ಸೂರ್ಯ ತಾಳಿ ಕಟ್ಟಿ ಪದ್ಧತಿ ಪ್ರಕಾರ ಹುಟ್ಟಿದ ಮಕ್ಕಳು. ನಾನು ನಿನ್ನ ಅಜ್ಜನಿಗೆ ಪದ್ಧತಿ ಇಲ್ಲದೆ ಹುಟ್ಟಿದವನು. ನಿನ್ನ ಹಾಗೆ ನಮ್ಮ ಅಮ್ಮ ಕೂಡ ಅಪ್ಪ ಅಮ್ಮನ ಬಿಟ್ಟು ಅವರನ್ನು ಒಳ್ಳೆಯವರು ಅಂತ ನಂಬಿ ತನ್ನನ್ನು ತಾನು ಕಳ್ಕೊಂಡು ಕೊನೆಗೆ ಹೆಂಡತಿ ಅನ್ನೋ ಸ್ಥಾನ ಸಿಗದೆ ಇಟ್ಕೊಂಡವಳು ಅನ್ನೋ ಹೆಸರಲ್ಲಿ ಇವತ್ತಿನವರೆಗೂ ಮನೆಯಿಂದ ಹೊರಗಡೆ ಬರಲಾಗದೆ ತೋಟದಲ್ಲಿ ಅನಾಥೆ ಥರ ಇದ್ದಾರೆ. ನನಗೆ ಬುದ್ಧಿ ಬರೋವರೆಗೂ ಈ ಊರಿನವರು ನಮ್ಮನ್ನು ಒಪ್ಕೊಳ್ಳಿಲ್ಲ. ದೂರ ಇಟ್ಟು ಎಷ್ಟು ಕಷ್ಟಪಟ್ಟು ಅಂತ ನನಗೆ ಮಾತ್ರ ಗೊತ್ತು. ಅದಾದಮೇಲೆ ಅಂತಹ ಒಂದು ಹೆಸರು ನನಗೆ ಇರಬಾರ್ದು ಅಂತ, ಆ ವ್ಯಕ್ತಿಗೆ ನನ್ನ ಅಮ್ಮ ಇಟ್ಕೊಂಡವಳಾಗಿ ಇರಬಾರ್ದು ಅಂತ ನನ್ನ ಅಮ್ಮನನ್ನು ಆ ತೋಟದಿಂದ ಕರ್ಕೊಂಡು ಬಂದೆ. ಕಷ್ಟಪಟ್ಟು ದುಡಿದೆ. ಎಷ್ಟು ಕೆಲಸ ಮಾಡಿ ನಾನು 2 ಎಕರೆ ತೋಟವನ್ನು ಕೊಂಡ್ಕೊಂಡು ಅದರಲ್ಲಿ ವ್ಯವಸಾಯ ಮಾಡಲು ಶುರು ಮಾಡಿ
ಹಸು ಕರು ಮತ್ತು ಸಾಕಿ ಹಲವು ಕಷ್ಟಗಳನ್ನು ದಾಟಿ ಇವತ್ತು ಈ ಇಟ್ಟಿಗೆ ಫ್ಯಾಕ್ಟ್ರಿ ರೈಸ್ ಮಿಲ್ 100 ಎಕರೆ ತೋಟ ಮಾಡಿದ್ದೀನಿ. ನಿನ್ನ ಅಮ್ಮ ಕಷ್ಟವನ್ನು ಮಾತ್ರ ನೋಡಿದಾಳೆ ಅಂತ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ತೋಟದಲ್ಲೇ ದೊಡ್ಡ ಮನೆ ಕೂಡ ಕಟ್ಟಿದ್ದೀನಿ. ಇಷ್ಟು ಕಷ್ಟಪಟ್ಟು ಇವತ್ತು ನನಗಂತ ಒಂದು ಗುರ್ತು ಮಾಡ್ಕೊಂಡಿದ್ದೀನಿ. ಆದರೂ ಕೆಲವರು ದೇವಸ್ಥಾನದ ಕಾರ್ಯಕ್ರಮ ಅಥವಾ ನೆಂಟರ ಕಾರ್ಯಕ್ರಮ ಏನೇ ಆದರೂ ಹೋದರೆ ನಿನ್ನ ತಾಯಿ ಕಡೆಯವರ 4 ಜನರಿಗೆ ಮೊದಲು ಮರ್ಯಾದೆ ಸಿಗುತ್ತೆ. ನನ್ನನ್ನು ನೋಡಿದರೆ ನನಗೆ ಭಯಪಟ್ಟು ಮರ್ಯಾದೆ ಕೊಡ್ತಾರೆಯೇ ಹೊರತು ಇವತ್ತಿನವರೆಗೂ ನನಗೆ ಆ ಹೆಸರು ಬದಲಾಗಲೇ ಇಲ್ಲ ಕಣೆ ಅಂತ ಹೇಳ್ದ. ಈ ಕತೆ ಮುಂದುವರಿಯೋದು. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.